Hello everyone. So in this video we are discussing about Fermat's-Little theorem. So ಇಲ್ಲಿ Fermat's-Little theorem ಅಂತ ಅಂದರೆ ಯಾವ ಫಾರ್ಮೆಟಲ್ಲಿ ಇರುತ್ತೆ ಕ್ವಶನ್ನು ಅಂತಂದರೆ a ಪವರ್ b ಡಿವೈಡ್ಸ್ p ಈ ಫಾರ್ಮೆಟಲ್ಲಿ ಇರುತ್ತೆ. ಸೊ ಇಲ್ಲಿ p ಅಂತ ಅಂದರೆ ಪ್ರೈಮ್ ನಂಬರ್ ಆಗಿರಬೇಕು. ಕಂಡೀಷನ್ ಏನಂತ ಅಂದರೆ GCD ಆಫ್ a, p ಶುಡ್ ಬಿ ಈಕ್ವಲ್ ಟು 1 ಆಗಿರಬೇಕು. ಇವೆರಡು ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಕ್ವಶನ್ ಈ ಫಾರ್ಮೆಟಲ್ಲಿ ಇರುತ್ತೆ ಆ್ಯಂಡ್ ಕಂಡೀಷನ್ ಇದು ಸ್ಯಾಟಿಸ್ಫೈ ಆದರೆ ದೆನ್ ವಿ ಕ್ಯಾನ್ ಯೂಸ್ ದ ಫಾರ್ಮುಲಾ a ಪವರ್ p minus 1 is congruent to 1 mod p. Why we are using this formula? To find out the remainder. So Fermat's-Little theorem ಅಲ್ಲಿ ಮೇನ್ ಆಗಿ ನಾವು ರಿಮೈಂಡರನ್ನು ಫೈಂಡ್ ಔಟ್ ಮಾಡ್ತಿದ್ದೀವಿ. ಕಂಡೀಷನ್ ಸ್ಯಾಟಿಸ್ಫೈ ಆಗಿರಬೇಕು ಆ್ಯಂಡ್ ಕ್ವಶನ್ ಈ ಫಾರ್ಮೆಟಲ್ಲಿ ಇರಬೇಕು. ಆವಾಗ ನಾವು ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ರಿಮೈಂಡರನ್ನು ಫೈಂಡ್ ಔಟ್ ಮಾಡಬಹುದು. ಸೊ ಪ್ರಾಬ್ಲಮ್ಸ್ 3 ಪವರ್ 31 mod 7 ಡಿವೈಡ್ಸ್ ಅಂತ ಅಂದರೂ ಅಷ್ಟೇ ಒಂದೇ ಮೀನಿಂಗು, ಮಾಡ್ ಅಂತ ಕೊಟ್ಟಿದ್ರು ಒಂದೇ ಮೀನಿಂಗು. ಓಕೆ, ಸೊ ಸೊಲ್ಯೂಷನ್ ಅಂತ ಬಂದರೆ ದಿಸ್ ಈಸ್ ಆಫ್ ದ ಫಾರ್ಮ್ a ಪವರ್ b mod p. ದೇರ್ ಫೋರ್ ಎ ಜಾಗದಲ್ಲಿ ಏನು ಕೊಟ್ಟಿದ್ದಾರೆ 3 ಅಂತ ಇದೆ, p ಜಾಗದಲ್ಲಿ ಏನಿದೆ 7 ಅಂತ ಇದೆ. ಓಕೆ, ಈ ಕಂಡೀಷನ್ ಇದೆ. ನೆಕ್ಸ್ಟ್ ಪಿ ಅನ್ನುವಂಥದ್ದು 7 ಅನ್ನುವಂಥದ್ದು ಪ್ರೈಮ್ ನಂಬರಾ? ಎಸ್. ಸೊ ನಾವು ಈಗ GCD ಆಫ್ a, p ಅನ್ನುವಂಥದ್ದು 1 ಆಗಿರಬೇಕು. ಅವರೇ ಹೇಳಿರ್ತಾರೆ ಬೈ ಯೂಸಿಂಗ್ ದ Fermat's-Little theorem ಫೈಂಡ್ ದ ರಿಮೈಂಡರ್ ಅಂತ ಕೇಳಿರ್ತಾರೆ. ಇಲ್ಲಿ Fermat's-Little theorem ಅಂತ ಕೇಳಿದ್ದಾರೆ ಅಂತ ಅಂದಮೇಲೆ ಅಫ್ಕೋರ್ಸ್ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಲೇಬೇಕು. ಸೊ ಡೈರೆಕ್ಟಾಗಿ ನೀವು 1 ಅಂತಲೂ ಬರಿಬೋದು, ಇಲ್ಲ ನೀವು ಸಾಲ್ವ್ ಮಾಡಿ ನೋಡ್ತೀನಿ ಅಂತಂದ್ರೂ ನೋಡ್ಬೋದು. ಎ ಅಂತ ಅಂದರೆ 3 ಆ್ಯಂಡ್ 7. 3 7ಇಂದ ಒನ್ಸ್ ಡಿವೈಡ್ ಮಾಡಿದರೆ 3 2s 6, ರಿಮೈಂಡರ್ 1. GCDಯನ್ನು ಫೈಂಡ್ ಔಟ್ ಮಾಡಬೇಕಂದ್ರೆ 0 ಬರೋವರೆಗೂ ಕಂಟಿನ್ಯೂ ಮಾಡಬೇಕಲ್ವಾ. ಸೊ ಅಗೇನ್ ಏನು ಮಾಡ್ತೀರಾ, 1 ಬಂದಿದೆ, ಈ 3 ಇಲ್ಲಿ ಬರ್ಕೋತೀರಾ. 1 3s 3, ದೇರ್ ಫೋರ್ 0. ಸೊ 0 ಬಂತು ಅಂತಂದರೆ ಆ ಸ್ಟೆಪ್ಪಲ್ಲಿ ಡಿವೈಸರ್ ಏನಿದೆ ದಟ್ ಈಸ್ ನಥಿಂಗ್ ಬಟ್ GCD. ಸೊ ಏನು ಬಂತು, 1 ಬಂತು. ನೀವು ಡೈರೆಕ್ಟಾಗೂ ಬರೆದ್ರು ಅಲ್ಲೂ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಸೊ ಇಷ್ಟಾಗಿದ್ಮೇಲೆ ಈ ಡೈರೆಕ್ಟು ಈ ಫಾರ್ಮುಲಾನ ಹಾಕೋತೀರಾ. a ಪವರ್ p minus 1 ಈಸ್ ಕಾಂಗ್ರುಯೆಂಟ್ ಟು 1 mod p. ಈ ಜಾಗದಲ್ಲಿ ಏನಿದೆ 3 ಪವರ್ p ಅಂತ ಅಂದರೆ 7 minus 1 ಈಸ್ ಕಾಂಗ್ರುಯೆಂಟ್ ಟು 1 mod p. p ಅಂತ ಅಂದರೆ ಅಗೇನ್ 7 ಇದೆ. ಓಕೆ, 3 ಪವರ್ ಇಲ್ಲಿ 7 minus 1 ಈಸ್ 6 ಈಸ್ ಕಾಂಗ್ರುಯೆಂಟ್ ಟು 1 mod 7. ಇದನ್ನು ಫುಲ್ಲು ಇಷ್ಟಕ್ಕೂ ಒಂದು ಸ್ಟೆಪ್ ಅಂತ ಅಂದ್ಕೊಳ್ಳಿ. ಈಗ ಸೆಕೆಂಡ್ ಸ್ಟೆಪ್ ಏನು ಮಾಡಬೇಕು, ಇಷ್ಟಕ್ಕಾದಮೇಲೆ ನನಗೆ ಬೇಕಿರೋದು 3 ಪವರ್ 31, ಇಲ್ಲಿರೋದು 3 ಪವರ್ 6. ಈಗೇನು ಮಾಡ್ತೀರಾ ಅಂತಂದರೆ ಸೆಕೆಂಡ್ ಸ್ಟೆಪ್ಪು ಇಲ್ಲಿ ಏನು ಕೊಟ್ಟಿರ್ತಾರೋ, ಈಗ ನನಗೆ ಬೇಕಿರೋ 31 ಡಿವೈಡೆಡ್ ಬೈ ಇಲ್ಲೇನು ಬಂದಿರುತ್ತೋ ದಟ್ ನಂಬರ್ 6 ಈಕ್ವಲ್ಸ್ ಮಾಡಿದ್ರೆ ಏನು ಬರ್ತಿದೆ 5 ಪಾಯಿಂಟ್ ಸಮಥಿಂಗ್ ಬರ್ತಿದೆ. ಪಾಯಿಂಟ್ ಆದಮೇಲೆ ಏನು ಬಂದಿದೆಯೋ ಅದು ಬೇಡ, ಅದಕ್ಕಿಂತ ಮುಂಚೆ ಏನು ಬಂದಿದೆ 5 ಬಂದಿದೆ. ಆ ನಂಬರನ್ನು ಪವರನ್ನು ರೈಸ್ ಮಾಡಬೇಕು. 3 ಪವರ್ 6 ಹೋಲ್ ಪವರ್ 5 ಈಸ್ ಕಾಂಗ್ರುಯೆಂಟ್ ಟು. ಪವರನ್ನು ರೈಸ್ ಮಾಡಬೇಕಾದ್ರೆ 2 ಸೈಡ್ಸು ಕೂಡ ಮಾಡ್ತೀವಿ, 1 ಸೈಡು ಮಾಡಿದ್ರೆ ತಪ್ಪಾಗುತ್ತೆ. ಓಕೆ, ಸೊ 1 ಪವರ್ 5 mod 7. ಈಗ ಥರ್ಡ್ ಸ್ಟೆಪ್, ಇದನ್ನು ಸೆಕೆಂಡ್ ಸ್ಟೆಪ್ ಅಂತ ಅಂದ್ಕೊಳ್ಳಿ. ಫಸ್ಟ್ ಸ್ಟೆಪ್ಪು ಇಲ್ಲಿಂದ ಇಲ್ಲಿವರೆಗೂ, ಸೆಕೆಂಡ್ ಸ್ಟೆಪ್ಪು ಇಲ್ಲೇನು ಕೊಟ್ಟಿರ್ತಾರೋ ದ್ಯಾಟ್ ನಂಬರ್ ಡಿವೈಡೆಡ್ ಬೈ ದಿಸ್ ನಂಬರ್. ಆವಾಗ ಏನೋ ಒಂದು ನಂಬರ್ ಬರುತ್ತೆ, ಅದರಿಂದ ಹೋಲ್ ಪವರನ್ನು ರೈಸ್ ಮಾಡ್ತೀರಾ. ನೆಕ್ಸ್ಟ್ ಥರ್ಡ್ ಸ್ಟೆಪ್ ಏನು ಮಾಡ್ತೀರಾ, ಈ ಪವರ್ಸನ್ನು ಮಲ್ಟಿಪ್ಲಿಕೇಶನ್ ಮಾಡ್ತೀರಾ. 3 ಪವರ್ ಇದೇನಾಗುತ್ತೆ 6 ಇಂಟು 5 ಈಸ್ 30 ಈಸ್ ಕಾಂಗ್ರುಯೆಂಟ್ ಟು 1 ಪವರ್ 5 ಅಂತ ಅಂದರೆ 1 ಇರುತ್ತೆ mod 7. ಲಾಸ್ಟ್ ಸ್ಟೆಪ್ ಏನು ಅಂತ ಅಂದರೆ, ಈಗ ನನಗೆ ಇಲ್ಲಿಗೆ ರೀಚ್ ಆಗಬೇಕು ಅಂತಂದರೆ ಇನ್ನೂ ಎಷ್ಟು ಬೇಕು ನನಗೆ, 3 ಪವರ್ 30 ಇದೆ, ನನಗೆ ಬೇಕಿರೋ 3 ಪವರ್ 31, ಇನ್ನೂ ಒಂದು ಬೇಕು. ದೇರ್ ಫೋರ್ 3 ಪವರ್ 30 ಇಂಟು 3 ಪವರ್ 1 ಈಸ್ ಕಾಂಗ್ರುಯೆಂಟ್ ಟು, ಅಗೇನ್ ಇಲ್ಲಿ ಒಂದನ್ನು 3 ಪವರ್ 1 ಮಲ್ಟಿಪ್ಲಿಕೇಶನ್ ಮಾಡ್ತಿದ್ದೀನಿ. ದೇರ್ ಫೋರ್ 2 ಸೈಡ್ಸು ಕೂಡ ಮಲ್ಟಿಪ್ಲಿಕೇಶನ್ ಮಾಡಬೇಕು mod 7. ಈಗ ಓವರಾಲ್ ಏನಾಗುತ್ತಿದ್ದು ಬೇಸ್ ಸೇಮ್ ಇದೆ, ಪವರ್ಸ್ ಕ್ಯಾನ್ ಬಿ ಆ್ಯಡೆಡ್. ದೇರ್ ಫೋರ್ ಫೈನಲ್ ಆನ್ಸರ್ ಈಸ್ 3 ಪವರ್ 31 ಈಸ್ ಕಾಂಗ್ರುಯೆಂಟ್ ಟು, ಇಲ್ಲಿ 3 ಪವರ್ 1 ಅಂತಂದರೆ 3ನೇನಾ, ಇಲ್ಲಿ mod 7. ಸೊ ಫೈನಲ್ ಆಗಿ ಬಂದಾಗ ನೀವು ಚೆಕ್ ಮಾಡಬೇಕಿರೋದು LHS ಅಲ್ಲಿ ನಮಗೆ ಬೇಕಿರೋದು ಇದೆಯಾ, ನೆಕ್ಸ್ಟ್ RHS ಅಲ್ಲಿ mod 7 ಇದೆಯಾ, ಎಸ್. ಆ 7ಕ್ಕಿಂತ ಈ ನಂಬರ್ ಕಮ್ಮಿ ಇದೆಯಾ ಅಂತ ಚೆಕ್ ಮಾಡಬೇಕಷ್ಟೆ. ಇನ್ ಕೇಸ್ ಇದು ಜಾಸ್ತಿ ಇದ್ದರೆ ಒಂದು ಸತಿ ಡಿವೈಡ್ ಮಾಡಿ ಅಲ್ಲಿ ರಿಮೈಂಡರ್ ಏನು ಬರುತ್ತೋ ಅದನ್ನು ರಿಪ್ಲೇಸ್ ಮಾಡ್ತೀರಾ. ಈ ಕೇಸಲ್ಲಿ 7ಕ್ಕಿಂತ ಕಮ್ಮಿ ಇದೆ, ದೇರ್ ಫೋರ್ ಇದೇ ನಮ್ಮ ರಿಮೈಂಡರ್. ದೇರ್ ಫೋರ್
ರಿಮೈಂಡರ್ ಈಸ್ 7. ಇಷ್ಟೇ ಆನ್ಸರ್. ಓಕೆ, ನೆಕ್ಸ್ಟು ಸೆಕೆಂಡ್ ಒನ್, ವೆರಿ ಇಂಪಾರ್ಟೆಂಟ್ ಒನ್. ಈ ಕ್ವಶನ್ ಇಂಪಾರ್ಟೆಂಟು. ಶೋ ದಟ್ ಎಕ್ಸಾಮಲ್ಲಿ ಕೇಳಿದ್ದಾರೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ. ಶೋ ದಟ್ 8/30 - 1 ಈಸ್ ಡಿವೈಡೆಡ್ ಬೈ 31. ಇಲ್ಲಿ 31 ಅನ್ನುವಂಥದ್ದು ಪ್ರೈಮ್ ನಂಬರ್ ಆಗಿರಬೇಕು. 31 ಪ್ರೈಮ್ ನಂಬರಾ? ಎಸ್. ಇಲ್ಲಿ a/b ಫಾರ್ಮೆಟಲ್ಲಿ ಇದೆಯಾ? -1 ಬಿಟ್ಟಾಗಿ, -1 ಬಿಟ್ಟರು ಇದು a/b ಫಾರ್ಮೆಟಲ್ಲಿದೆ. ದೇರ್ ಫೋರ್ ಎ ಜಾಗದಲ್ಲಿ ಏನಿದೆ 8 ಅಂತ ಇದೆ. ಇದನ್ನು ನೀವು ಕನ್ಸಿಡರ್ ಮಾಡೋಂಗಿಲ್ಲ. a/b ಫಾರ್ಮೆಟಲ್ಲಿದೆ ಅಂತಂದ್ರೆ a ಅನ್ನುವಂಥದ್ದು 8, p ಅನ್ನುವಂಥದ್ದು ಇಲ್ಲಿ ಕೊಟ್ಟಿರ್ತಾರೆ ಅದು 31. ಈಗ ನೆಕ್ಸ್ಟ್ ನನಗೆ ಏನು ಬೇಕು, ಏನು ತೋರಿಸ್ಬೇಕು ನೀವು? GCD ಆಫ್ 8, 31 ಶುಡ್ ಬಿ ಈಕ್ವಲ್ ಟು 1. ಇದು ತೋರಿಸ್ಲೇಬೇಕು ನೀವು. ಇದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಓಕೆ, ಇವೆರಡು ಗೊತ್ತಾಗಿದೆ ಅಂದಮೇಲೆ ಈಗ ನೀವು ಡೈರೆಕ್ಟಾಗಿ ಫಾರ್ಮುಲಾ ಹಾಕ್ತೀರಾ. ದೇರ್ ಫೋರ್ ಫಾರ್ಮುಲಾ a/p - 1 ಇಸ್ ಕಾಂಗ್ರುಯೆಂಟ್ ಟು 1 mod p. ಈಗ a ಅಂತಂದರೆ 8, ಪವರ್ p - 1 ಅಂತ ಅಂದರೆ 31 - 1 ಇಸ್ ಕಾಂಗ್ರುಯೆಂಟ್ ಟು 1 mod p ಅಂತಂದ್ರೆ ಅಗೇನ್ 31. ನೆಕ್ಸ್ಟ್ 31 - 1 ಅಂತಂದರೆ 8/30 ಇಸ್ ಕಾಂಗ್ರುಯೆಂಟ್ ಟು 1 mod 31. ಓಕೆ, 8/30 ಸಿಕ್ತು, ಬಟ್ -1 ಇದೆ. ಇಲ್ಲಿ mod 31 ಬೇಕಿತ್ತು, mod 31 ಇದೆ. ಇಲ್ಲಿ 8/30 ಇದೆ, -1 ಬೇಕು. ಸೊ ಏನು ಮಾಡ್ತೀರಾ? 2 ಸೈಡ್ಸು ಕೂಡ ಸಬ್ಸ್ಟ್ರ್ಯಾಕ್ಟ್ ಮಾಡ್ತೀರಾ. ಇಲ್ಲೇನಾದರೂ ಪ್ಲಸ್ ಇರ್ತಿದ್ರೆ ಆ್ಯಡ್ 1 ಆನ್ ಬೋತ್ ಸೈಡ್. ಈಗ ಮೈನಸ್ ಇರೋದ್ರಿಂದ ಸಬ್ಸ್ಟ್ರ್ಯಾಕ್ಟ್ 1 ಆನ್ ಬೋತ್ ಸೈಡ್. ಸೊ ಏನಾಗುತ್ತೆ? 8/30 - 1 ಇಸ್ ಕಾಂಗ್ರುಯೆಂಟ್ ಟು 1 mod 1 - 1 ಅಲ್ವಾ? ಇಲ್ಲಿ ಆಲ್ರೆಡಿ 1 ಇದೆ. 1 - 1 mod 31. ಸೊ LHS ಅಲ್ಲಿ ಏನು ಬೇಕೋ ಅದು ಇದೆ ಫುಲ್ಲು. 8/30 - 1 ಇಸ್ ಕಾಂಗ್ರುಯೆಂಟ್ ಟು 1 - 1 ಅಂತಂದರೆ 0 mod 31. ಸೊ LHS ಅಲ್ಲಿ ಏನು ಬೇಕೋ ಇದೆ. RHS ಅಲ್ಲಿ mod 31 ಬೇಕಿತ್ತು ಇದೆ. ಆ 31ಕ್ಕಿಂತ ಈ ನಂಬರ್ ಕಮ್ಮಿ ಇದೆಯಾ? ಎಸ್ ಇದೆ. ದೇರ್ ಫೋರ್ ದಿಸ್ ಈಸ್ ನಥಿಂಗ್ ಬಟ್ ದ ರಿಮೈಂಡರ್ ಈಸ್ 0. ಇಷ್ಟೇ ಆನ್ಸರ್. ಓಕೆ, ಸೊ ಈಸಿ ಇದೆ. ಫರ್ಮರ್ಸ್ ಲಿಟಲ್ ಥಿಯರಮ್. ಇದೇ ರೀತಿ ಬೇರೆ ಕ್ವಶನ್ಸ್ ಕೊಟ್ಟರು ಅಷ್ಟೇ. ಡೈರೆಕ್ಟಾಗಿ ಪಿ ಅಂತಂದ್ರೇನು, ಎ ಅಂತಂದ್ರೇನು ಅಂತ ಬರ್ಕೋತೀರಾ, ಫಾರ್ಮುಲಾ ಬರ್ಕೋತೀರಾ, ಈ ರೀತಿ ಸಬ್ಸ್ಟಿಟ್ಯೂಷನ್ ಮಾಡ್ಕೋತೀರಾ. ಫಸ್ಟ್ ಸ್ಟೆಪ್ ಏನು ಮಾಡ್ತೀರಾ? ಫಾರ್ಮುಲಾಗೆ ಸಬ್ಸ್ಟಿಟ್ಯೂಷನ್ ಮಾಡ್ಕೊತೀರಾ, ಈ ರೀತಿ ಬರುತ್ತೆ. ಸೆಕೆಂಡ್ ಸ್ಟೆಪ್ ಏನು? ನನಗೆ ಇಲ್ಲಿಗೆ ರೀಚ್ ಆಗಬೇಕು. ದೇರ್ ಫೋರ್ ಸೆಕೆಂಡ್ ಸ್ಟೆಪ್ ಇಲ್ಲಿ ಏನಿರುತ್ತೋ ದ್ಯಾಟ್ ಡಿವೈಡೆಡ್ ಬೈ ದಿಸ್ ಪವರ್, ಅದನ್ನು ಮಾಡಿದಾಗ ಒಂದು ನಂಬರ್ ಬರುತ್ತೆ. ಇಲ್ಲಿ ಡೈರೆಕ್ಟಾಗಿ ರೀಚ್ ಆಗಿಬಿಟ್ಟಿದೆ, ದೇರ್ ಫೋರ್ ಆ ಸ್ಟೆಪ್ ಸ್ಕಿಪ್ ಆಗಿದೆ. ಬಟ್ ಇಲ್ಲಿ ಇನ್ನೂ ರೀಚ್ ಆಗಿಲ್ಲ. ಇಲ್ಲಿ 6 ಇದೆ, ಇಲ್ಲಿ 31 ಇದೆ. ದೇರ್ ಫೋರ್ 31 ಡಿವೈಡೆಡ್ ಬೈ 6. ಓಕೆ, ನೆಕ್ಸ್ಟು ಥರ್ಡ್ ಸ್ಟೆಪ್ ಮಲ್ಟಿಪ್ಲಿಕೇಶನ್. ನೆಕ್ಸ್ಟ್ ಫೋರ್ತ್ ಸ್ಟೆಪ್, ಇನ್ನೂ ನನಗೆ ಅಲ್ಲಿ ರೀಚ್ ಆಗಬೇಕು ಅಂತಂದರೆ ಇನ್ನೂ ನನಗೆ ಎಷ್ಟು ಪವರ್ಸನ್ನು ರೈಸ್ ಮಾಡಬೇಕೋ ಆ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡ್ಕೋತೀರಾ. ಓಕೆ, ಥ್ಯಾಂಕ್ ಯು.